ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಒಂದು ಮೂಕ್ ಅಲಾಟ್ಮೆಂಟ್ ಎಕ್ಸಸೈಸ್ ಏನು ನಡೀತಾ ಇದೆ ಅಲ್ಲ, ಸೊ ಒಂದು ಆಪ್ಷನ್ ಟ್ರೀ ನಡೀತಾ ಇದೆ. ಸೊ ತುಂಬ ಜನ ವಿದ್ಯಾರ್ಥಿ ಒಂದು ಆಪ್ಷನ್ ಟ್ರೀ ಮಾಡಿರ್ತೀರಾ. ಸೊ ಇದರಲ್ಲಿ ನೀವು ಒಂದು ಆಪ್ಷನ್ ಟ್ರೀಯಲ್ಲಿ ಮೂಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ ನಂತರ ನಿಮಗೆ ಕಾಲೇಜ್ ಸಿಕ್ಕಿದೇನೆ ಇಲ್ಲ ಅಂತ ತುಂಬ ಜನ ವಿದ್ಯಾರ್ಥಿ ಗೊಂದಲದಲ್ಲಿ ಇರ್ತೀರಾ. ಸೊ ಅಂದರೆ ಸಿಗುತ್ತಾ ಇಲ್ಲ, ಸಿಕ್ಕರೆ ಒಳ್ಳೇದು, ನೆಕ್ಸ್ಟ್ ಕೂಡ ಆಪ್ಷನ್ ಚೆನ್ನಾಗಾಗುತ್ತೆ, ನಂದು ಫುಲ್ ಒಂದು KCETಯಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ. ಒಂದು ಆಪ್ಷನ್ ಟ್ರೀಯಲ್ಲಿ ಒಂದು ಮೂಕ್ ಅಲಾಟ್ಮೆಂಟ್ ಆಪ್ಷನ್ ಟ್ರೀಲಿ ಕಾಲೇಜ್ ಸಿಕ್ಕಿಲ್ಲ ಅಂದರೆ ನನಗೆ ಯಾವ ಥರ ಮಾಡಬೇಕು, ಸೊ ಸಿಗುತ್ತಾ ಇಲ್ಲ ಅಂತ ತುಂಬ ಜನ ನಿಮ್ಮ ಫ್ರೆಂಡ್ಸ್ ಸಿಕ್ಕಿರುತ್ತೆ, ನಿಮ್ಗೆ ಸಿಕ್ಕಿರೋದಿಲ್ಲ. ಸೊ ನೀವು ಒಂದು ಲೋ ಫೀಲ್ಡ್ ಆಗ್ತೀರಾ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ಸೊ ಯಾಕೆ ಒಂದು ಸಿಗುತ್ತೆ, ಯಾಕೆ ಒಂದು ಸಿಗೋದಿಲ್ಲ ಅಂತ ಹೇಳ್ತೀನಿ ಮೊದಲನೇದಾಗಿ. ಸೊ ಅದನ್ನೇ ಇದು ಎಲ್ಲಕ್ಕಿಂತ ಮುಂಚೆನೇ ಇದು ಮೂಕ್ ಅಲಾಟ್ಮೆಂಟ್ ಏನಿದೆಲ್ಲ ಜಸ್ಟ್ ಎಕ್ಸಸೈಸ್ ಅಂತ ತಿಳ್ಕೊಳ್ಳಿ. ಪ್ರಾಕ್ಟೀಸ್ ಪರ್ಪಸ್ಸಿಗೆ ಮಾತ್ರ ಇದು ಅವೈಲೇಬಲ್ ಇರುತ್ತೆ, ಹೊರತು ನಿಮ್ಮದು ನಿಜವಾಗ್ಲೂ ಒಂದು ಆಪ್ಷನ್ ಟ್ರೀಲಿ ಕಾಲೇಜ್ ಒಂದು ನಿಜವಾಗ್ಲಲ್ಲ. ಸೊ ಮೂಕ್ ಅಲಾಟ್ಮೆಂಟ್ ಕಾಲೇಜ್ ಸಿಕ್ಕರೂ ಕೂಡ ಇದು ರಿಯಲ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಸೊ ಅದನ್ನು ಮಾತ್ರ ತಿಳಿದುಕೊಳ್ಳಿ, ಓಕೆನಾ ವಿದ್ಯಾರ್ಥಿಗಳೇ. ಸೊ ಯಾಕೆ ಕಾಲೇಜ್ ಸಿಗಬಹುದು ಅಂತಂದರೆ, ಸೊ ಯಾವ ಥರ ಪ್ಲ್ಯಾನ್ ಮಾಡಿದರೆ ನಿಮ್ಗೊಂದು ಮೂಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಗುತ್ತೆ, ಓಕೆನಾ. ಸೊ ಇದನ್ನು ಮಾತ್ರ ಕ್ಲೀನಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮೂಕ್ ಅಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜು ಕಂಪಲ್ಸರಿಯಾಗಿ ಸಿಗಲೇಬೇಕು. ನಾನು ಮಾಡಿರುವಂಥ ಒಂದು ಅನಲೈಸ್ ಪ್ರಕಾರ, ಸೊ ಕಾಲೇಜ್ ಸಿಗಬೇಕಂದ್ರೆ ವಿದ್ಯಾರ್ಥಿಗಳು ನೀವು ಏನೇನು ಕಾಲೇಜನ್ನು ಒಂದು ಟಾಪ್ ಲೀಸ್ಟಲ್ಲಿ ಆ್ಯಡ್ ಮಾಡಿದಿರಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕಾಲೇಜ್ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ ಹೊರತು ಕಟ್ ಆಫ್ ರ್ಯಾಂಕನ್ನು ಬಿಟ್ಟಿಲ್ಲ. ಸೊ ಯಾವುದು ಮೂಕ್ ಅಲಾಟ್ಮೆಂಟ್ಗೆ. ಸೊ ಮೂಕ್ ಅಲಾಟ್ಮೆಂಟ್ಗೆ ಕಟ್ ಆಫ್ ರ್ಯಾಂಕನ್ನು ಬಿಟ್ಟರೆ ವಿದ್ಯಾರ್ಥಿಗಳು ಆ್ಯಸ್ ಇಟ್ ಈಸ್ ಆಗಿ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಫಿಲ್ ಮಾಡ್ತಾರೆ. ಸೊ ಹಾಗಾಗಿ ಜಸ್ಟ್ ಪ್ರಾಕ್ಟೀಸ್ ಪರ್ಪಸ್ ಆಗಿ ಮಾಡಿರೋಂಥ ಮೂಕ್ ಅಲಾಟ್ಮೆಂಟ್ ಏನಿದೆಯಲ್ಲ, ಇದರಲ್ಲಿ ನೀವು ಒಂದು ಪ್ರೀವಿಯಸ್ 2024 ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಟ್ ಆಫ್ ರ್ಯಾಂಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಕೂಡ ಯಾವ ಒಂದು ಕಟ್ ಆಫ್ ರ್ಯಾಂಕ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದು ಕೇಳೋದಾದ್ರೆ ವಿದ್ಯಾರ್ಥಿಗಳು, ಸೊ ಮೊದಲನೇ ಆಪ್ಷನ್ ಟ್ರೀಯ ಏನಿದೆಯಲ್ಲ, ಇಂಜಿನಿಯರಿಂಗ್ ಆಗಿರ್ಬೋದು, BSc ನರ್ಸಿಂಗ್, B.Pharm, ಅಗ್ರಿಕಲ್ಚರ್ ಆಗಿರ್ಬೋದು, ವೆಟನರಿ, ಇನ್ನಿತರ ಕೋರ್ಸ್ಗಳು ಏನೇನಿದಾವೆ ಪ್ರತಿಯೊಂದು ಕೂಡ ಸ್ಟಾರ್ಟಿಂಗ್ ಸಂಬಂಧಪಟ್ಟಿರುವಂಥ ಫಸ್ಟ್ ಆಪ್ಷನ್ ಟ್ರೀ ಏನಿರುತ್ತೆ, ರಿಯಲ್ ಫಸ್ಟ್ ಅಲಾಟ್ಮೆಂಟ್ ಏನಿರುತ್ತಲ್ಲ ಅದ್ರದ್ದು ಸಂಬಂಧಪಟ್ಟಂಥ ಕಟ್ ಆಫ್ ರ್ಯಾಂಕನ್ನು, ಓಕೆನಾ ವಿದ್ಯಾರ್ಥಿ. ಅದರ ಜೊತೆಯಲ್ಲಿ ಸೆಕೆಂಡ್ ರೌಂಡ್ ಏನಿದೆಯಲ್ಲ, ಸೆಕೆಂಡ್ ರೌಂಡಿಗೆ ಸಂಬಂಧಿಸಿದಂತೆ ಕಟ್ ಆಫ್ ರ್ಯಾಂಕ್ ಯಾವಾಗಲೂ ಫಸ್ಟ್ ಒಂದು ಆಪ್ಷನ್ ಟ್ರೀಲಿ ಕಟ್ ಆಫ್ ರ್ಯಾಂಕ್ ಯಾವ ಥರ ಇರುತ್ತೆ ಅಂದರೆ 60,000 ಇದ್ದಿದ್ದು, ಸೆಕೆಂಡ್ ಅಲಾಟ್ಮೆಂಟಲ್ಲಿ ಒಂದು ಕಟ್ ಆಫ್ ರ್ಯಾಂಕ್ ಚೆಕ್ ಮಾಡಿದಾಗ 50,000, 40,000, 30,000 ಡಿಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ ರೌಂಡ್ ಬೇಕಾಗಿರೋದಿಲ್ಲ. ಸೊ ಥರ್ಡ್ ರೌಂಡು ಹಾಗೆಯೇ ಫಸ್ಟ್ ರೌಂಡ್ಗೆ ಸಂಬಂಧಪಡಿಸಿದಂತೆ ಇವೆರಡು ಕಟ್ ಆಫ್ ರ್ಯಾಂಕ್ಗಳನ್ನು ನೀವು ಯಾವ ಸ್ಟ್ರೀಮಲ್ಲಿ ಹೋಗ್ತಾ ಇದ್ದೀರಾ, ಯಾವ ಬ್ರ್ಯಾಂಚ್ ಆಗಿರ್ಬೋದು, ಯಾವ ರಿಸರ್ವೇಷನ್ಸ್ ನಿಮಗೆ ಕನ್ಫರ್ಮ್ ಇದೆ ಅನ್ನೋದು, ಸೊ ಇದನ್ನು ಹಾಗೆ ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸೊ ಇದನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿ. ನೀವು ಇಷ್ಟಪಟ್ಟಿರೋಂಥ ಕಾಲೇಜ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ರಿಸರ್ವೇಷನ್ ಆಗಿರ್ಬೋದು, ಓಕೆನಾ. ಸೊ ಇದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಫಸ್ಟ್ ಆಪ್ಷನ್ ಟ್ರೀ ಒಂದು ರಿಯಲ್ ಅಲಾಟ್ಮೆಂಟ್ ಏನಾಗಿರುತ್ತಲ್ಲ, ಫಸ್ಟ್ ಒಂದು ಕಟ್ ಆಫ್ ರ್ಯಾಂಕು, ಹಾಗೆ ಥರ್ಡ್ ರೌಂಡ್ಗೆ ಸಂಬಂಧಿಸಿದ ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕ್, ಇವೆರಡನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಟೋಟಲ್ ಒಬ್ಬೊಬ್ಬರು ಒಂದು 200 ಕಾಲೇಜಸ್ ಕೂಡ ಆ್ಯಡ್ ಮಾಡಿರ್ತಾರೆ ವಿದ್ಯಾರ್ಥಿಗಳು, ಬಟ್ ಅದು ತುಂಬ ಒಳ್ಳೆಯದೇ. ಸೊ ಅದಕ್ಕೇನು ಟೆನ್ಷನ್ ಪಡೋದು ಬೇಕಾಗಿಲ್ಲ. ಬಟ್ ನೀವು ಟಾಪಲ್ಲಿರುವಂಥ ಕಾಲೇಜ್ನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಿಲ್ಲ, ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಸಮಯವನ್ನು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಅನಲೈಸ್ ಮಾಡಿ ಅದರ ಬಗ್ಗೆ. ಸೊ ಫಸ್ಟ್ ಆಪ್ಷನ್ ಟ್ರೀಲಿ ಎಷ್ಟು ಕಟ್ ಆಫ್ ರ್ಯಾಂಕ್ ಇತ್ತು, ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕ್ ಎಷ್ಟು ಡಿಕ್ರೀಸ್ ಆಗಿದೆ, ಹಾಗೆ ಸೀಟ್ಸ್ ಎಷ್ಟು ಅವೈಲೇಬಲ್ ಇದ್ದಾವೆ ಥರ್ಡ್ ರೌಂಡ್ಗೆ, ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವು ನನ್ನ ಕೇಳೋದಾದರೆ ನೆಕ್ಸ್ಟ್ ಹೇಳ್ತೀನಿ ತೊಗೊಳ್ಳಿ. ಸೊ ಇದನ್ನು ಅನಲೈಸ್ ಮಾಡಿಕೊಂಡು ಒಂದು ಆಪ್ಷನ್ ಟ್ರೀ ಇನ್ನೂ ಟೈಮ್ ಇದೆ. ಸೊ ನೀವು ಈ ಥರ ಫಿಲ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬರೋ ಅವಕಾಶ ಇರುತ್ತೆ, ಓಕೆನಾ. ಸೊ ಹಾಗಾಗಿ ಹಂಚಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಆಪ್ಷನ್ ಥರ್ಡ್ ಆಪ್ಷನ್ಗೆ ಸಂಬಂಧಿಸಿದಂತೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ಲಸ್ ಒಂದು ಕಟ್ ಆಫ್ ರ್ಯಾಂಕನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಅಪ್ಲೈ ಮಾಡಿ ಚೆನ್ನಾಗುತ್ತೆ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಯಾಕೆ ಸಿಗೋದಿಲ್ಲ ಒಂದು ಕಾಲೇಜ್ ಒಂದು ಅಣಕು ಸೀಟಿಯ ಹಂಚಿಕೆಯಲ್ಲಿ ನಿಮಗೆ ರಿಸಲ್ಟಲ್ಲಿ ಒಂದು ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಥವಾ ಏನಾಗುತ್ತೆ ಅಂತಂದರೆ, ಸೊ ಇದಕ್ಕೆ ಏನೇ ಒಂದು ಭಯ ಪಡೋದು ಬೇಕಾಗಿಲ್ಲ ವಿದ್ಯಾರ್ಥಿಗಳು. ಯಾಕೆಂದರೆ ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸ್ ಆಗಿ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ಕಾಲೇಜ್ ಸಿಕ್ಕಿದ್ರು ಕೂಡ ನೀವು ರಿಯಲ್ ಆಗಿ ಹೋಗಿ ನಾನು ಫೀಸ್ ಕಟ್ಟಿ ನನಗೆ ಇಷ್ಟ ಆಗಿರೋಂಥ ಕಾಲೇಜಲ್ಲಿ ಸಿಕ್ಕಿದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಹೌದಾ. ಸೊ ಹಾಗೆಯೇ ಈ ಒಂದು ಅನುಕಂಚೆಯಲ್ಲಿ ಸೀಟ್ ಸಿಕ್ಕಿದೆ, ಅದನ್ನು ಆಪ್ಷನ್ ಟ್ರೀ ಚೇಂಜಸ್ ಮಾಡಿಲ್ಲ, ಅದೇ ಥರ ಇಟ್ಟಿದ್ದೀನಿ, ಬಟ್ ಅದೇ ಕಾಲೇಜ್ ಸಿಗುತ್ತಾ, ನಂಗೆ ಅದೇ ಕಾಲೇಜ್ ಬೇಕು, ಸಿಗುತ್ತಾ ಇಲ್ಲ ಅಂತ ಹೆದರಿಕೆ ತುಂಬ ಜನ ವಿದ್ಯಾರ್ಥಿಗಳು. ಸೊ ಅದು ಹೇಳೋಕ್ಕೂ ಬರೋದಿಲ್ಲ. 99% ಏನಿದೆಯಲ್ಲ 99% ಆಲ್ಮೋಸ್ಟ್ ಹೇಳ್ಬೋದು ಅದೇ ಕಾಲೇಜ್ ಸಿಗುತ್ತೆ ಅಂತ. ಬಟ್ 1% KE ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಬೇರೆ ವಿದ್ಯಾರ್ಥಿಗಳು ಒಂದು ನಿನ್ಕಿಂತ ಒಳ್ಳೆಯ ಒಂದು ಏನಂತಾರಲ್ಲ ಕಟ್ ಆಫ್ ಚೆಕ್ ಮಾಡಿಕೊಂಡು ಅದೇ ಕಾಲೇಜ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ನಿನಗಿಂತ ಬೆಟರ್ ಒಂದು KC ರ್ಯಾಂಕ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ರಿಸರ್ವೇಷನ್ಸ್ ಈ ಥರ ಇದ್ದರೆ ಕಂಪಲ್ಸರಿ ಅವ್ರಿಗೆ ಸಿಗುತ್ತೆ, ಓಕೆನಾ.
ಸೊ ಈ ಥರ ಕಂಪಲ್ಸರಿ ಆಗುತ್ತೆ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ಇದು ನೋಡಲೇಬೇಕಾಗಿರುತ್ತೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಏನಂದರೆ ಕೆಟಗರಿ ಆಗಿರುತ್ತೆ. ಕೆಟಗರಿ ತುಂಬ ಇಂಪಾರ್ಟೆಂಟ್. SC ST ಇದ್ದರೆ ನೀವು ಕಂಪಲ್ಸರಿ ಅವ್ರಿಗೆ ತಲೆ ಬಾಗಲೇಬೇಕಾಗುತ್ತೆ. ಸೊ SC STಗೆ ಫಸ್ಟ್ ರೆಫರೆನ್ಸ್ ಆಗುತ್ತೆ, ಆಮೇಲೆ OBC ಕೆಟಗರಿ ಆಗಿರ್ಬೋದು, ಆಮೇಲೆ ರಿಸರ್ವೇಷನ್ಸ್ ಏನೇನು ಕನ್ನಡ ಮೀಡಿಯಮು, ರೂರಲ್, ಹೈದರಾಬಾದ್ ಮತ್ತು ಸ್ಪೋರ್ಟ್ಸ್ ಕೋಟಾ, ಸೊ ಇದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿ ಇವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಸಿಕ್ಕರೆ ಕೂಡ ನನಗೂ ಸೀಟ್ ಹಂಚಿಕೆಯಲ್ಲಿ ಯಾವುದೇ ಟೆನ್ಷನ್ ಬೇಕಾಗಿಲ್ಲ. ಸಿಕ್ಕರೆ ನೀವು ಅದೇ ಕಾಲೇಜ್ ಇಷ್ಟ ಇದೆ, ಅದೇ ಟಾಪ್ ಒಂದು ಕಾಲೇಜ್ ಇದೆ ಅಂತಂದರೆ ಸೊ ಅದನ್ನು ಏನೇನು ಚೇಂಜಸ್ ಮಾಡಿಲ್ಲ ಅಂತ ಅದೇ ಕಾಲೇಜ್ ಸಿಗುತ್ತೆ. ಅದಕ್ಕೆ ಟಾಪ್ ಸೆಕೆಂಡ್ ಥರ್ಡ್ ಅರೌಂಡ್ 15 100 150 200 ಕಾಲೇಜ್ ಆ್ಯಡ್ ಮಾಡಿದ್ದೀರ. ಸೊ ಯಾವುದೋ ಒಂದು ಕಾಲೇಜ್ ಅಂತೂ ಸಿಗೋದಂತೂ ಪಕ್ಕ ಆಗಿರುತ್ತೆ. ಓಕೆನಾ? ಸೊ ಇದಂತೂ ಗೊತ್ತಿರಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ. ಸೊ ಸಿಕ್ಕರೂ ಕೂಡ ಓಕೆ ವಿದ್ಯಾರ್ಥಿಗಳು ನೀವು ಚೇಂಜಸ್ ಮಾಡಿದ್ದೀರಾ ಮತ್ತು ಹೊಸ ಟಾಪ್ ಕಾಲೇಜ್ ಸಿಗುತ್ತೆ. ನೀವೇನು ಚೇಂಜಸ್ ಮಾಡಿಲ್ಲ ಅಂತಂದರೆ ಅದೇ ಕಾಲೇಜ್ ಸಿಗ್ಬೋದು, ಸಿಗೋದೇನು ಇರ್ಬೋದು. ಸಿಕ್ಕರೂ ಕೂಡ ನೀವು ಡೈರೆಕ್ಟಾಗಿ ಹೋಗಿ ಅಲಾಟ್ಮೆಂಟ್ ಹೋಗೋಂಗಿಲ್ಲ. ಸಿಕ್ಕಿಲ್ಲ ಅಂದರೆ ಭಯ ಪಡೋದು ಬೇಕಾಗಿಲ್ಲ. ಫಸ್ಟ್ ಆಪ್ಷನ್ರಿಗೆ ಮುಂಚೆನೇ ಒಂದು ಕಟ್ ಆಫ್ ರ್ಯಾಂಕನ್ನು ಬಿಡ್ತಾರೆ. ಕಟ್ ಆಫ್ ರ್ಯಾಂಕನ್ನು ಬಿಟ್ಟಾಗ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜ್ ನಮ್ಗೆ ಸಿಗಬಹುದು, ಹೌದಾ, ಯಾವ ಬ್ರ್ಯಾಂಚಿಗೆ ಸಿಗಬಹುದು ಅನ್ನೋದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಪಕ್ಕ ಕಾಲೇಜ್ ಸಿಗುತ್ತೆ. ಓಕೆನಾ? ಸೊ ಈ ಥರ ಒಂದು ಅನಲೈಸ್ ಮಾಡಿ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ಕಾಲೇಜ್ ಪಕ್ಕ ಎಲ್ಲ ವಿದ್ಯಾರ್ಥಿಗಳು ಸಿಗುತ್ತೆ. ಓಕೆನಾ? ಸೊ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಫಿಲ್ ಆಗ್ತೀರ. ಸೊ ಫಿಲ್ ಆಗಿದ ನಂತರ ಒಂದು ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿ ಒಂದು ಕಟ್ ಆಫ್ ರ್ಯಾಂಕ್ ಯಾರಿಗೆ ಜಾಸ್ತಿ ಇದೆಯಲ್ಲ ಸೊ ಅವ್ರಿಗೆ ಒಂದು ಕಾಲೇಜ್ ಸಿಗೋವಂಥ ಅಲಾಟ್ಮೆಂಟ್ ಏನಿದೆ ಕಡಿಮೆ ಆಗುತ್ತೆ. ಓಕೆನಾ? ಸೊ ಥರ್ಡ್ ರೌಂಡಲ್ಲಿ ಏನಿದೆಯಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಓಕೆನಾ? ಸೊ ಹಾಗಾಗಿ ವಿದ್ಯಾರ್ಥಿಗಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಕಾಲೇಜನ್ನ ಆ್ಯಡ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗ ನಿಮ್ಗೆ ಎಷ್ಟು ಕಾಲೇಜ್ ಇಂಟ್ರೆಸ್ಟ್ ಇದೆ ಎಲ್ಲ ಕಾಲೇಜನ್ನ ಆ್ಯಡ್ ಮಾಡಿ. ಆದರೆ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತಂದು ಅನ್ವಾಂಟೆಡ್ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಒಂದು ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಸೊ ಅನ್ವಾಂಟೆಡ್ ಕಾಲೇಜ್ ಅಂದರೆ ನಿಮ್ಗೆ ಅಸಲು ಇಂಟ್ರೆಸ್ಟೇ ಇಲ್ಲ ಅನ್ನುವಂಥ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಇನ್ನೊಂದು ಸೈಡ್ ಹೇಳ್ತೀನಿ, ಅರೌಂಡ್ 50-50 ಕೊಡ್ತೀನಿ. ಯಾಕಂದರೆ ಕಾಲೇಜನ್ನು ಆ್ಯಡ್ ಮಾಡಿ ಯಾವುದೋ ಒಂದು ಬ್ರ್ಯಾಂಚನ್ನು ತೆಗೆದುಕೊಳ್ಳಿ, ಚೇಂಜ್ ಆಫ್ ಬ್ರ್ಯಾಂಚ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಬೇಕಾದ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಯಾಕಂದ್ರೆ ಆ ಥರ ಹೇಳ್ತಿದ್ದೀನಿ, ಥರ್ಡ್ ಆಪ್ಷನ್ ಟ್ರೇಲ್ ಏನಿದೆಯಲ್ಲ ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದು ಕಟ್ ಆಫ್ ರ್ಯಾಂಕನ್ನು ಬಿಡ್ತಾರೆ. ಬ್ರ್ಯಾಂಚ್ ವೈಸು ಕಾಲೇಜ್ ವೈಸು ಪ್ರತಿಯೊಂದು ಕಟ್ ಆಫ್ ರ್ಯಾಂಕನ್ನು ಬಿಡ್ತಾರೆ. ಮತ್ತು ಫಸ್ಟ್ರಿಂದ ಆಪ್ಷನ್ ಎಂಟ್ರಿ ಮಾಡುವ ಚಾನ್ಸಸ್ ಕೊಡ್ತಾರೆ. ಹಾಗೆಯೇ ಪ್ರತಿ ಕಾಲೇಜಲ್ಲಿ ಪ್ರತಿ ಬ್ರ್ಯಾಂಚಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ, ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ ನಂತರ ಉಳಿದಿರುವಂಥ ಸೀಟನ್ನು ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಓಕೆನಾ? ಸೊ ಹಾಗೆಯೇ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಕಟ್ ಆಫ್ ಫುಲ್ ಇನ್ಕ್ರೀಸ್ ಆಗಿರುತ್ತೆ. 80,000 ಇರುವಂಥದ್ದು 1,20,000 ಆಗಿರುತ್ತೆ. 30-40 ಕೂಡ ಹೋಗಿರುತ್ತೆ. ಆಮೇಲೆ 1,40,000 ಹೋಗಿರುವಂಥ ಒಂದು ಬ್ರ್ಯಾಂಚಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದಾವೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಪ್ರೀವಿಯಸ್ ಇತ್ತು ವಿದ್ಯಾರ್ಥಿ ಈ ಇಯರ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಚೇಂಜಸ್ ಮಾಡ್ತಿದ್ದಾರೆ. ತುಂಬ ಒಂದು ಲಾಗಿನ್ ಪೇಜ್ ತುಂಬ ಒಂದು ಕ್ರಿಟಿಕಲ್ ಆಗಿ ಮಾಡಿದ್ದಾರೆ ಒಂದು KE ಡಿಪಾರ್ಟ್ಮೆಂಟ್ ಅವರು. ಪ್ರೀವಿಯಸ್ ಇಯರ್ ಅಂದರೆ ಹೋದ ವರ್ಷ 2024ರಲ್ಲಿ ಇಷ್ಟೊಂದು ಕಠಿಣವಾಗಿ ಇದ್ದಿಲ್ಲ ಲಾಗಿನ್ ಪೇಜ್. ಈಸಿಯಾಗಿ ಲಾಗಿನ್ ಆಗ್ತಿದ್ರು ವಿದ್ಯಾರ್ಥಿ, ಬರೀ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗೋವಂಥ ಚಾನ್ಸ್ ಜಾಸ್ತಿ ಇತ್ತು. ಬಟ್ ಈ ವರ್ಷ ಒಂದು ಕ್ಯಾಪ್ಚರ್ ಆಗಿರೋಂಥದ್ದಾಗಿರ್ಬೋದು, ಸ್ಕ್ಯಾನ್ ಮಾಡೋವಂಥದ್ದಾಗಿರ್ಬೋದು ಸ್ವಲ್ಪ ಡಿಫಿಕಲ್ಟಾಗಿ ಮಾಡ್ತಿದ್ರು. ಬಟ್ ನಮ್ಮ ಒಳ್ಳೆಯದಕ್ಕಾಗಿ, ಯಾಕೆಂದರೆ ಈ ಥರ ಮಾಡೋದು ಯಾವುದೇ ಸೈಬರ್ ಅಪರಾಧಿಗಳು ನಮ್ಮ ಒಂದು ಹ್ಯಾಕ್ ಮಾಡೋವಂಥದ್ದು ಏನೂ ಇರುವುದಿಲ್ಲ. ಸೊ ಅದ್ರ ಸಂಬಂಧ ಮಾಡ್ತಿದ್ದಾರೆ. ಇದು ಒಳ್ಳೆಯ ವಿಷಯ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಕಂಪಲ್ಸರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಈ ಥರ ಮಾಡಿದಾಗ ತುಂಬ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಥರ್ಡ್ ರೌಂಡಿಗೆ ಬಂದಿದ ತಕ್ಷಣ ನಿಮಗೆ ಎಲ್ಲ ಒಂದು ಮಾಹಿತಿ ಕೊಟ್ಟಾಗ ನೀವು ಫಸ್ಟಿಂದ ಆಪ್ಷನ್ ಎಂಟ್ರಿ ಮಾಡಿದಾಗ ಕಾಲೇಜ್ ಸಿಗೋ ಚಾನ್ಸಸ್ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸೀಟೇ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಜ್ಞಾಪಕ ಇಟ್ಕೊಳ್ಳಿ. ಥರ್ಡ್ ರೌಂಡ್ ಯಾವ ಥರ ಇರುತ್ತೆ ಅನ್ನೋದು ಮೊದಲನೇದಾಗಿ ಗೊತ್ತಿರಬೇಕು. ಸೊ ಹಾಗೆಯೇ ಒಂದು ಚೇಂಜ್ ಆಫ್ ಬ್ರ್ಯಾಂಚ್ ಆಗಿರೋದು ಚೇಂಜ್ ಆಫ್ ಕಾಲೇಜ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವಿದ್ಯಾರ್ಥಿ. ಇದು ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ. ಏಕೆಂದರೆ ಇಂಜಿನಿಯರಿಂಗ್ ಅಂತ ಸೇರಿದ ಮೇಲೆ ನೀವು ಕಂಪಲ್ಸರಿಯಾಗಿ ತಿಳಿದುಕೊಳ್ಳಲೇಬೇಕಾಗುತ್ತೆ. ಓಕೆನಾ? ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.